ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಶತ್ರು ಸಂಹಾರ ತಂತ್ರ. ಈ ತಂತ್ರ ಮಾಡುವುದರಿಂದ ನೀವು ಇಷ್ಟಪಟ್ಟಂತ ವ್ಯಕ್ತಿ ನಿಮ್ಮಂತೆ ಆಗುತ್ತಾರೆ. ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಶನ್ಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಟಚ್ ಮಾಡಿ. ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪಂಡಿತ್ GN ಭಟ್ ಅವರನ್ನು ಸಂಪರ್ಕಿಸಿ. ಇವರು ನಿಮಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡುತ್ತಾರೆ. ನಾವು ತಿಳಿಸುವ ರೀತಿಯಲ್ಲಿ ನೀವು ಮಾಡುವುದರಿಂದ ನಿಮಗೆ ಇರುವಂತಹ ಯಾವುದೇ ಸಂದರ್ಭದಲ್ಲೂ ಯಾವುದೇ ಕೆಲಸದಲ್ಲೂ ಶತ್ರುಗಳು ಇದ್ದರೆ ಅವರು ನಿರ್ಮೂಲನೆ ಆಗುತ್ತಾರೆ. ಆ ಒಂದು ಶತ್ರು ಸಂಹಾರ ತಂತ್ರವನ್ನು ಹೇಗೆ ಮಾಡಬೇಕು ತಿಳಿಯೋಣ. ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಂಡು ವಿಡಿಯೋದಲ್ಲಿ ತಿಳಿಸಿರುವ ರೀತಿಯಲ್ಲಿ ಚಿತ್ರವನ್ನು ರಚಿಸಿಕೊಳ್ಳಬೇಕು. ವಿಡಿಯೋದಲ್ಲಿ ತಿಳಿಸಿರುವ ಹಾಗೆ ಅಂಕಿಗಳನ್ನು ಬರೆದುಕೊಳ್ಳಬೇಕು. ಬರೆದುಕೊಂಡು ಕೆಳಭಾಗದಲ್ಲಿ ನಿಮ್ಮ ಮತ್ತು ಅವರ ಹೆಸರನ್ನು ಬರೆಯಬೇಕು. ವಿಡಿಯೋದಲ್ಲಿ ತಿಳಿಸಿರುವ ರೀತಿಯಲ್ಲಿ ನೀವು ಈ ಒಂದು ಚಿತ್ರವನ್ನು ಬರೆದು ಈ 4 ಏಲಕ್ಕಿಗಳನ್ನು ನಾವು ತಿಳಿಸುವ ಜಾಗದಲ್ಲಿ ಇಡಬೇಕು. ಅಂದರೆ 6, 8, 2, 3 ಈ ರೀತಿಯಾಗಿ ಶತ್ರುವಿನ ಹೆಸರನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ ಈ ಪೇಪರ್ ಮೇಲೆ ಅಥವಾ ತಾಮ್ರದ ತಗಡಿನ ಮೇಲೆ 4 ಏಲಕ್ಕಿಗಳನ್ನು ಇಡಬೇಕು. ಇದಿಷ್ಟು ಆದ ನಂತರ ನೀವು ಈ ಒಂದು ಹಾಳೆ ಮತ್ತು ಏಲಕ್ಕಿಯನ್ನು ತೆಗೆದುಕೊಂಡು ಹೋಗಿ ಸ್ಮಶಾನದ ಮಧ್ಯಭಾಗದಲ್ಲಿ, ಬೆಳಗ್ಗಿನ ಜಾವನಾದರೂ ಹಾಕ್ಬೋದು ಅಥವಾ ಅಮಾವಾಸ್ಯೆ ದಿನ ಮಾಡಿದರೆ ತುಂಬಾ ಒಳ್ಳೆಯದು. ಈ ಒಂದು ಏಲಕ್ಕಿ ಮತ್ತು ಈ ಒಂದು ಪೇಪರ್ ಅನ್ನು ಸುಟ್ಟು ಹಾಕಬೇಕು. ಸುಟ್ಟು ಹಾಕಿ ಬಂದಂತ ಭಸ್ಮವನ್ನು ನೀರಿನಲ್ಲಿ ಬಿಟ್ಟುಬಿಡಿ. ಹರಿಯುವ ನೀರಿನಲ್ಲಿ ಬಿಡಬೇಕು, ನಿಂತ ನೀರಿನಲ್ಲಿ ಬಿಡಬಾರದು. ಹೀಗೆ ಮಾಡುವುದರಿಂದ ನೀವು ಅಂದುಕೊಂಡಂತ ಶತ್ರುಗಳು, ನಿಮಗೆ ವ್ಯಾಪಾರದಲ್ಲಿರ್ಬೋದು, ವ್ಯವಹಾರದಲ್ಲಿರ್ಬೋದು ಇರುವಂತ ಶತ್ರು ನಿರ್ಮೂಲನೆ ಆಗುತ್ತಾರೆ. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಪಂಡಿತ್ GN ಭಟ್ ಅವರನ್ನು ಸಂಪರ್ಕಿಸಿ. ಅವರು ನಿಮಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡುತ್ತಾರೆ. ಧನ್ಯವಾದಗಳು.